ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಈ ಹಿಂದಿನ ಕಾಲದಾಗ ಕೆಲವೊಂದು ಕಡೆ ಹೂತ್ರ ಅಗದ್ರ ನಿಧಿ ಸಿಕ್ತಿತ್ತಂತ. ರಾಜ ಮಹಾರಾಜರು ಚಿನ್ನದ ಗಣಿ ವಜ್ರ ವೈಡೂರ್ಯಗಳ ನಿಧಿಯನ್ನ ಅಡಗಿಸಿಡ್ತಿದ್ರಂತ. ಈಗಿನ ಕಾಲದಾಗ ಅದೆಲ್ಲ ಸಿಗುದಿಲ್ ಬಿಡ್ರಿ. ಈಗಿನ ಕಾಲಕ್ಕೆ ತಕ್ಕಂಗ ಡಿಫ್ರೆಂಟ್ ನಿಧಿ. ಈ ಎಲ್ಲೋ ಊರುಗಳ ನಡುವ ಅಥವಾ ರಹಸ್ಯ ಜಾಗದಾಗ ಕಾಡು ಮೇಡುಗಳದ್ರಾಗ ನಿಧಿ ಸಿಗುವುದಿಲ್ಲ. ಯಾವಾಗಲೂ ಗಿಜಿಗುಡುವಂಥ ಜನಜಂಗುಳಿಯಿಂದ ತುಂಬಿರುವಂಥ ಬೆಂಗಳೂರಿನ ಸಿಟಿ ರೋಡ್ಗಳಲ್ಲೇ ಅಗದ್ರ ನಿಧಿ ಸಿಕ್ಕರೂ ಸಿಗಬಹುದು. ಯಾರಿಗ್ ಗೊತ್ತು? ರಸ್ತೆ ನಡುವ ಗುಂಡಿಗಳಿದ್ವಲ್ಲ, ಆ ಎಲ್ಲಾ ಗುಂಡಿಗಳನ್ನ ಈಗ ಅಮೂಲ್ಯ ಮುತ್ತು ರತ್ನ ಹವಳನ್ಗಳನ್ನೆಲ್ಲ ಹಾಕಿಟ್ಟ ಮುಚ್ಚಿ ಬಿಟ್ಟಾರಂತ ನೋಡ್ರಿ. ರಸ್ತೆ ರಿಪೇರಿ ಮಾಡ್ಯಾರ. ಏನ್ ಹೇಳ್ಬೇಕು ಹೇಳ್ರಿ? ಒಂದ್ ರೋಡಿನ ಗುಂಡಿ ಮುಚ್ಚಲಿಕ್ಕ ಲಕ್ಷಗಟ್ಲೆ ರೊಕ್ಕ ಖರ್ಚು ಮಾಡ್ತಾರ ಅಂದ್ರ ಇದರ ಅರ್ಥ ಅದೇ ಆಗುದಿಲ್ಲೇನ್ರಿ? ಒಂದು ಗುಂಡಿ ಮುಚ್ಚಲಿಕ್ಕೆ 1,00,000 ರೂಪಾಯಿ ಖರ್ಚು ಮಾಡ್ತಾರಂದ್ರೆ ಇದನ್ನ ಏನಂತ ಹೇಳ್ಬೇಕು? ಇದು ಯಾವ ರೀತಿ ಗುಂಡಿ ಮುಚ್ಚು ಕೆಲಸ ಅಂತ ಗೊತ್ತಾಗಲಾಗ್ಯದ ನನಗೆ. ಇಷ್ಟು ದಿನ ರೋಡ್ ರಿಪೇರಿ ಮಾಡಲಾಗ್ಯಾರ, ಎಲ್ಲಿ ನೋಡಿದ್ರು ಬರೀ ತೆಗ್ಗು ಗುಂಡಿಗೋಳೆ ಅದಾವಂತ ಹೇಳಿ ಸರ್ಕಾರಕ್ಕೆ ಮಂದಿ ಛೀಮಾರಿ ಹಾಕಿದ್ದು. ಅದನ್ನ ಸರಿಪಡಿಸ್ಕೊಳ್ಳಿಕ್ಕ ಹೋಗಿ ಗುಂಡಿ ಮುಚ್ಚು ಹೆಸರ್ನ್ಯಾಗ ಅದೆಷ್ಟ ರೊಕ್ಕ ಕದ್ದು ಮುಚ್ಚಿ ಗುಳುಂ ಮಾಡ್ಯಾರೋ ಗೊತ್ತಿಲ್ಲ. ಈ ಬೆಕ್ಕ ಕಣ್ ಮುಚ್ಚಿ ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗೋದಿಲ್ಲ ಅನ್ನೋದು ಹಳಿ ಗಾದೆ ಐತ್ರಪ್ಪ. ಈ ಹೊಸ ಗಾದೆ ಮಾತು ಏನ್ ಗೊತ್ತಾ? ಸರ್ಕಾರ ಕದ್ದು ಮುಚ್ಚಿ ಗುಂಡಿ ಮುಚ್ಚಿ ಲೂಟಿ ಹೊಡೆದ್ರ ಮಂದಿಗೆ ಗೊತ್ತಾಗೋದಿಲ್ಲೇನು ಅನ್ನೋದು ಹೊಸ ಗಾದೆ ನೋಡ್ರಿ. ಇನ್ನು ಬೆಂಗಳೂರಿನ್ಯಾಗ ಕಸದ ರಾಶಿ ಚರಂಡಿ ಸಮಸ್ಯೆ ಅಂತೂ ಕೇಳಲಿಕ್ಕೆ ಹೋಗ್ಬೇಡ್ರಿ ನೀವು. ಈ ಸಮಸ್ಯೆಗಳನ್ನು ಪರಿಹರಿಸ್ರಿ ಅಂತ ಕೇಳಕ್ನು ಮಂದಿ ಹಿಂದು ಮುಂದು ಯೋಚನೆ ಮಾಡ್ಬೇಕಾಗ್ತೈತಿ. ಯಾಕಂತ ಹೇಳ್ರಿ, ಈ ಕಸ ವಿಲೇವಾರಿ ಚರಂಡಿ ಸಮಸ್ಯೆ ಬಗೆಹರಿಸೋ ಹೆಸರ್ನ್ಯಾಗ ಮಂದಿ ಟ್ಯಾಕ್ಸ್ ರೊಕ್ಕ ಇನ್ನೆಷ್ಟು ನುಂಗಿ ನೀರ್ ಕುಡಿಬಹುದು ನೀವೇ ಲೆಕ್ಕ ಹಾಕ್ಬಿಡ್ರಿ. ಅಲ್ಲ, ಈ ಬ್ರ್ಯಾಂಡ್ ಬೆಂಗಳೂರು ಅಂದಾಗಿನಿಂದ ಇದೇ ಹಣೆ ಬರ ಬಂದ ನೋಡ್ರಿ. ಬ್ಯಾಡ್ರಪ್ಪ, ನಮ್ಗೆ ಈ ಬ್ರ್ಯಾಂಡ್ ಬೆಂಗಳೂರಿಂದ ಸೀದಾ ಈಗ ಗ್ರ್ಯಾಂಡ್ ಗುಜರಾತಿಗೆ ಹೋಗೋಣ. ಗುಜರಾತ್ನಾಗ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆದಿತ್ತು. ಪುರಸಭೆ, ನಿಗಮಗಳು, ಪಂಚಾಯತ್ ಚುನಾವಣಾ ಫಲಿತಾಂಶ ಎಲ್ಲ ಬಂದೈತಿ. ಇದ್ರಾಗ ಬಿಜೆಪಿನೇ ಮುಂದೈತಿ, ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದೈತಿ. ಇದು ಹೊಸ ವಿಷಯ ಅಲ್ಲ. ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆದಾಗ ಒಟ್ಟನ್ಯಾಗ ಬಿಜೆಪಿ 410 ಸ್ಥಾನಗಳನ್ನ ಗೆದ್ರ ಕಾಂಗ್ರೆಸ್ ಜಸ್ಟ್ 20 ಸ್ಥಾನಗಳನ್ನ ಗೆದ್ಕೊಂಡೈತಿ. ಇನ್ನ ಬೇರೆ ಚುನಾವಣೆಗಳೆಲ್ಲ ಈ ಪುರಸಭೆದಾಗ ಬಿಜೆಪಿ 1,105 ಸ್ಥಾನಗಳದಾಗ ಗೆದ್ರ ಕಾಂಗ್ರೆಸ್ ಜಸ್ಟ್ 192 ಸ್ಥಾನಗಳದಾಗ ಗೆದ್ದೈತಿ ಅಂತ ನೋಡ್ರಿ. ಈ ಅಂಕಿ ಅಂಶಗಳದ್ರಾಗ ಎಷ್ಟು ವ್ಯತ್ಯಾಸ ಐತಿ, ಎಷ್ಟು ಅಂತರ ಐತಿ ನೋಡ್ರಿ. ಮತ್ತ ರಾಹುಲ್ ಗಾಂಧಿಗೆ ಗ್ರೇಟ್ ಇನ್ಸಲ್ಟ್ ಬಿಡ್ರಿ. ಅದ್ಯಾಕಂದ್ರೆ ಮತ್ತಿನ್ನೇನ್ರಿ, ಗುಜರಾತ್ನಾಗ ಈ ಸಲ ಇಂಡಿ ಒಕ್ಕೂಟ ನಿಮ್ಮನ್ನು ಸೋಲಿಸ್ತೈತಿ, ಬರೆದಿಟ್ಕೊಳ್ರಿ ಅಂತ ಸವಾಲ್ ಹಾಕಿದ್ರಲ್ಲ. आपको गुजरात में हराएंगे इस बार. आप लिख के ले लो. आपको ऑपोजिशन इंडिया गठबंधन गुजरात में हराने जा रहा है. और एक बड़ी खबर इस वक्त आ रही है, गुजरात निकाय चुनाव में बीजेपी की बम्पर जीत हुई है. 15 में से 11 नगर निगम पर बीजेपी ने कब्जा जमाया है. बाकी के 4 नगर निगम जो है उस पर भी बीजेपी आगे चल रही है. अब तक 19 नगर पालिकाओं में बीजेपी को जीत मिली है. ಇನ್ನು ಪಶ್ಚಿಮ ಬಂಗಾಳದಾಗ 2ನೇ ಹಂತದ ಚುನಾವಣೆನೂ ಮುಗೀತಿವತ್ತ. ರಿಸಲ್ಟ್ ಏನ್ ಬರಬಹುದು ಅನ್ನೋದನ್ನ ಯಾವ ಆಂಗಲ್ ಇಂದ ನೋಡಿದ್ರು ಸಹಿತ ಬಿಜೆಪಿ ಗೆಲುವೆ ನಿಶ್ಚಿತ ಅನ್ನೋ ಲಕ್ಷಣಗಳು ಕಾಣಿಸ್ಲಿಕ್ಕತ್ತಾವ. ಯಾಕಂದ್ರ ರಾಹುಲ್ ಗಾಂಧಿ ಮಾತುಗಳನ್ನೇ ತಗೊಳ್ರಿ, ಅವ್ರು ಯಾರ ಪರ ಪ್ರಚಾರ ಮಾಡ್ಲಿಕ್ಕತ್ತಾರ ಅನ್ನೋದೇ ಅವ್ರಿಗೆ ಕನ್ಫ್ಯೂಸ್ ಆಗ್ತೈತಿ. ಮಾತೆತ್ತದ್ರ ಟಿಎಂಸಿ ಗೂಂಡಾಗಳು ಅಂತ ರಾಹುಲ್ ಗಾಂಧಿನೇ ಹೇಳಲಿಕ್ಕತ್ತಾರ. बंगाल में किसी को रोजगार चाहिए तो फिर कोई ना कोई रिश्तेदारी टीएमसी में होनी पड़ेगी, नहीं तो नहीं मिलने वाला. वो पूरा का पूरा काम टीएमसी के गुंडों के लिए, टीएमसी के लोगों के लिए करती हैं और जनता को कोई भी मदद नहीं करती. यहां भाइयों बहनों, ಇನ್ನು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮೋಟಾ ಭಾಯ್ ಅಂತೂ ಸಿಕ್ಕಾಪಟ್ಟೆ ಆತ್ಮವಿಶ್ವಾಸದಾಗ ಮಾತಾಡ್ಲಿಕ್ಕತ್ತಾರ. ಯಾರೇ ಪ್ರಶ್ನೆ ಕೇಳಿದ್ರು ಪಟ್ ಅಂತ ಟಕ್ಕರ್ ಕೊಟ್ಟು ಬಿಡ್ತಾರ. दूसरा चरण पे जितने सारे सीटों में वोट है वो अभी तक आपके लिए थोड़ा सा टफ नहीं, हमारे लिए तो पूरा बंगाल ही टफ था. 3 ही सीट थी हमारी.
हमने ऐसे कई राज्य हैं जहां सीधी सरकारें बनाई, आसाम, त्रिपुरा, मणिपुर, ढेर सारे राज्य हैं ऐसे। और ये कोई नई बात नहीं है भारतीय जनता पार्टी। अभी तो हम 77 सीटों की पीठ पर बैठे हैं। यहां से सरकार बनाना बहुत सरल है, और सरकारें भारतीय जनता पार्टी नहीं बनाती, सरकारें देश की जनता बनाती है, बंगाल की जनता बनाती है। हमने पूरे प्रचार में उत्साह देखा है। इस बार भाजपा की सरकार बनना सुनिश्चित है। आप भी भाजपा के लिए वोट कर दीजिए, आपका योगदान रजिस्टर्ड हो जाएगा। बैठिए। ಆ ನಗು ಆತ್ಮವಿಶ್ವಾಸನೆ ಎಲ್ಲ ಹೇಳ್ತದ ನೋಡ್ರಿ. ಆದ್ರೂ ಪಶ್ಚಿಮ ಬಂಗಾಳದಾಗ ಮಮತಾ ದೀದಿನ ಮೋದಿನ ಅನ್ನೋದನ್ನ ಈ ಗಣಿತದ ಲೆಕ್ಕಾಚಾರದ ಮೂಲಕ ನೋಡಿದ್ರು ಸಹಿತ ಗೆಲ್ಲೋದು ಮೋದಿನೇ. ಅದ್ ಯಾವ ಫಾರ್ಮುಲಾ ಅನ್ಕೊಂಡ್ರೆ ನೀವ? बंगाल में मोदी जीतेगा कि दीदी जीतेगी, अभी हम बता देते हैं। आइए देखिए, बंगाल, ठीक है, बंगाल में कौन कौन लड़ रहा है? मोदी। और दूसरा कौन लड़ रहा है? दीदी। इसको हिंदी में क्या लिखते हैं? दी। दीदी को क्या लिखते हैं? दी। मोदी बनाम दीदी, तो मोदी डिवाइडेड बाय दीदी। दी से दी कट गया, बचा क्या? मोदी विनर। ಕರೆಕ್ಟ್ ಐತ್ ಬಿಡ್ರಿ. ಭಾಗಾಕಾರ ಮಾಡಿದಾಗ ದೀದಿ ಭಾಗ ಆಗಿ ಹೋಳಾಗಿ ಬೀದಿ ಸೇರೋದು ಪಕ್ಕ ಅನಿಸ್ಲಿಕ್ಕತ್ತದ. ಬರೇ ಪಶ್ಚಿಮ ಬಂಗಾಳ ಅಷ್ಟೇ ಅಲ್ರಿ, ಅಸ್ಸಾಂ, ಕೇರಳ, ಪುದುಚೇರಿ, ತಮಿಳುನಾಡು ಎಲ್ಲಾ ಕಡೆ ಚುನಾವಣಾ ನಡೆದೈತ್ಲ. ವಿಧಾನಸಭಾ ಚುನಾವಣೆ ಮೇ 4ನೇ ತಾರೀಕ ರಿಸಲ್ಟ್ ಬರುದೈತಿ. ಆದ್ರ ಹಿಂಗೆ ಹಿರಿಯರೊಬ್ರು ಹೇಳಿದ್ದನ್ನ ನೋಡಿ ನನಗ ಬಹಳ ಹಿಗ್ಗಾಯ್ತು. ಏನ್ ಹೇಳ್ತಾರಂದ್ರ, ನೋಡ್ರಿ, ಬಿಜೆಪಿ ಅವರಾಗ್ಲಿ, ಕಾಂಗ್ರೆಸ್ ಆಗ್ಲಿ, ಬೇರೆ ಯಾವುದೇ ಪಕ್ಷದವರಾಗ್ಲಿ ಬಂದ್ ನಿಮ್ಮ ಮನೆಯನ್ನ ನಡೆಸೋದಿಲ್ಲ, ನಿಮ್ಮ ಮನೆ ನೀವೇ ನಡೆಸಬೇಕು. ಆದ್ರ ಈ ಚುನಾವಣೆದಾಗ ಗೆಲುವು ಯಾವ ಪಕ್ಷಕ್ಕೆ ಸಿಗಬೇಕು ಅಂತ ಕೇಳಿದ್ರ ಅದು ಇಡೀ ಭಾರತ ಸಂಭ್ರಮಿಸಬೇಕೇ ಹೊರತು ಪಾಕಿಸ್ತಾನ ಅಲ್ಲ ಅನ್ನೋದು. ಇದು ಅರ್ಥ ಆಗಿಲ್ಲ ಅಂದ್ರ ಉಳಿದಿದ್ದೆಲ್ಲ ವ್ಯರ್ಥ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.